ನಮ್ಮ ಶಿರಾಳಕೊಪ್ಪದಿಂದ ಹತ್ತಿರ ಒಂದು ಕೋಲ್ಗುಣಸಿ ಅಂತ ಊರಿದೆ. ಅಲ್ಲಿ ಹೋಗೋಣ ಅಂತ ಎಲ್ಲರೂ ಮಕ್ಕಳು ಭಾಳ ಆಸೆ ಮಾಡ್ತಾಯಿದ್ರು. ಹೋಗೋಣ ಅಂತ ಹೊರಟಿವಿ ಶಿರಾಳಕೊಪ್ಪದಿಂದ ಬಸ್ ಇದ್ದರೆ ಕೋಲ್ಗುಣಸಿ ಒಂದು 5 ರೂಪಾಯಿ ಕಿಲೋ ಚಾರ್ಜಿಂದು ಊರು. ಅಲ್ಲಿ ಇಳಿದ್ಮೇಲೆ 1.5 ಕಿಲೋಮೀಟ್ರ್ ನಡಿಬೇಕಾಗುತ್ತೆ. ವೆಹಿಕಲ್ಸ್ ಇದ್ದರೆ ಒಂದು 5 ನಿಮಿಷ ದಾರಿಯಲ್ಲಿ. ತುಂಬ ಚೆನ್ನಾಗಿದೆ ಪ್ಲೇಸ್. ಆಯಾಸ ಆಯಿತು ನಡ್ಕೊಂಡು ಹೋಗ್ಬೇಕಾದ್ರೆ. ಅಲ್ಲಿ ಹೋದ್ಮೇಲೆ ಎಲ್ಲ ಆಯಾಸನೂ ಮಾಯ ಆಗೋತ್ತು. ಅಷ್ಟು ಚೆಂದ ಇದೆ ನೋಡೋಕ್ಕೆ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಮಕ್ಕಳೆಲ್ಲ ಶೂಟ್ ಮಾಡೋಕ್ಕೆ ಬರ್ತಾರೆ. ಅಲ್ಲಿ 2 ಜೋಡಿ ಬಂದಿದ್ದರು ಶೂಟಿಂಗ್ ಮಾಡೋಕ್ಕೆ ಅಂತ. ತುಂಬ ಚೆನ್ನಾಗಿದೆ ಜಾಗ, ಎಲ್ಲರೂ ಹೋಗಿ ನೋಡುವಂಥ ಜಾಗ. ಅಲ್ಲಿ ಒಂದು ಸಣ್ಣ ಈಶ್ವರ ದೇವಸ್ಥಾನ ಇದೆ, ಸಣ್ಣದಿದೆ ದೇವಸ್ಥಾನ ಮಾತ್ರ. ಗಾರ್ಡನ್ನು, ಹೂವು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಪ್ಲೇಸ್ ಚೆನ್ನಾಗಿದೆ, ಎಲ್ಲರೂ ಹೋಗಿ ನೋಡುವಂಥ ಜಾಗ. ನೋಡಿ ಬನ್ನಿ. ನಮ್ಮ ಶಿರಾಳಕೊಪ್ಪದಿಂದ 5 ರೂಪಾಯಿ ಚಾರ್ಜ್ ಅಷ್ಟೇ. ಛತ್ರದಳ್ಳಿಯಿಂದ ಮುಂದೆ 1.5 ಕಿಲೋಮೀಟ್ರ್ ಅಷ್ಟೇ ನಡೆಯುವಂಥದ್ದು. ಈಗ ಹೊಸದಾಗಿ ಆಗಿರೋ ಜಾಗ ಇದು. ಅಷ್ಟೊಂದು ಇನ್ನೂ ಯಾರಿಗೂ ಗೊತ್ತಿಲ್ಲ ಇದ್ರ ಬಗ್ಗೆ. ಇವಾಗ ಎಲ್ಲರೂ ಹೇಳ್ತಾಯಿದ್ರು. ನಾವು ಇದೇ ಫಸ್ಟ್ ಅಲ್ಲಿ ಹೋಗಿದ್ದು ನೋಡೋಕ್ಕೆ ಅಂತ. ತುಂಬ ಚೆನ್ನಾಗಿದೆ, ತುಂಬ ಅಂದರೆ ತುಂಬ ಚೆನ್ನಾಗಿದೆ ನೋಡ್ರಿ. ಇದು ಮದುವೆ ಹುಡುಗಿ ಎಲ್ಲ ಶೂಟ್ ಮಾಡೋಕ್ಕೆ 2 ಜೋಡಿ ಬಂದಿದ್ದರು. ನಾವು ಹೋದ್ವಿ, ನಮಗೆ ಯಾವ ಕಡೆ ಹೋದರೂ ಅವರು ಆ ಕಡೆನೇ ಬರ್ತಾಯಿದ್ರು. ಡ್ರೋನ್ ಕ್ಯಾಮರಾ ಎಲ್ಲ ಬಿಟ್ಟಿದ್ರು. ನಾವು ಬಂದಿರ್ಬೋದೇನೋ ಅಂತ ನಮಗೇನೋ ಒಂಥರ ಅನ್ನಿಸ್ತಿತ್ತು. ನಾವೆಲ್ಲ ಪಕ್ಕ ಹೋಗಿ ಕುತ್ಕೊತಿದ್ವಿ. ಆದರೂ ಅದೇ ನೋಡಿರಿ, ಅಲ್ಲೆಲ್ಲ ಶೂಟ್ ಮಾಡ್ತಾಯಿದ್ದಾರೆ ಎಲ್ಲ ಜೋಡಿಗಳು. ಚೆನ್ನಾಗಿದೆ ಪ್ಲೇಸ್. ಎಲ್ಲರೂ ಬಂದು ಶೂಟ್ ಇಲ್ಲೇ ಮಾಡ್ತಾರೆ. ಸದ್ಯ ಇಲ್ಲ, ಹತ್ತಿರದಿಂದ ಎಲ್ಲ ಇವಾಗ ಎಲ್ಲ ಕಡೆ ಇದ್ರ ಬಗ್ಗೆ ಪರಿಚಯ ಆಗ್ತಾ ಇದೆ. ನಮಗೂ ಗೊತ್ತಿರಲಿಲ್ಲ. ನನ್ನ ಮಗಳು ಹೇಳ್ತಾಯಿದ್ಲು, ಅಮ್ಮ ಹೋಗಿ ಬರೋಣ ಅಂತ. ಶನಿವಾರ ಹೆಂಗೋ ರಜಾ ಇತ್ತು. ಮಧ್ಯಾಹ್ನ 3 ಗಂಟೆಗೆ ಹೋದ್ವಿ. ಅಲ್ಲಿ ಹೋದ್ಮೇಲೆ ಎಲ್ಲ ಆಯಾಸ ಹೋಯಿತು. ಆಮೇಲೆ ಸೀದಾ ಮನೆಗೆ ಬರೋವಷ್ಟಿಗೆ 6 ಗಂಟೆ ಆಯಿತು. ತುಂಬ ಚೆನ್ನಾಗಿದೆ, ಎಲ್ಲರೂ ಹೋಗಿ ಬನ್ನಿ ನೋಡಿ. ಶೂಟ್ ಮಾಡೋಕ್ಕಂತೂ ಫೋಟೋ ಶೂಟು ಎಲ್ಲರೂ ಮಾಡ್ಬೋದು. ಚೆನ್ನಾಗಿದೆ ಜಾಗ ಮಾತ್ರ. ಹೂ ಗಿಡ ಅಂತೂ ಒಂದಕ್ಕಿಂತ ಒಂದು ಕಲರು ಹೂವಿನ ಗಿಡ ಹಾಕಿದ್ದಾರೆ. ಗುಲಾಬಿ ಗಿಡ ಎಲ್ಲ ಚೆನ್ನಾಗಿದೆ ನೋಡೋಂಥ ಜಾಗ. ಅದು ಲೈನ್ ಕಂಬ ಹಾಕಿ ಮಾಡಿದ್ದಾರಲ್ಲ, ಅದು ಅಂತೂ ಇದು ಪಿಕ್ಚರ್ನಲ್ಲೆಲ್ಲ ತೋರಿಸ್ತಾರಲ್ಲ, ಸೀರೆ ಉದ್ದ ಬಿಟ್ಟು ಈ ಥರ ಶೂಟ್ ಮಾಡ್ತಾರಲ್ಲ, ಅದೇ ಥರ ಹಾಗೆ ಇದೆ ಅಲ್ಲಿ. ಅದರಲ್ಲೆಲ್ಲ ಸುಮಾರು ಶೂಟ್ ಆಗಿದ್ದಾವೆ. ಇಲ್ಲಿ ಕಡೆ ಎಲ್ಲ ಜೋಡಿಗಳೆಲ್ಲ ಮಾಡ್ಕೊಂಬರ್ತಾರೆ ಮೊದಲೇಗೆಲ್ಲ. ಚೆನ್ನಾಗಿದೆ ನೋಡ್ರಿ. ಇದು ಗೌರಿ ಗಣೇಶ ವಿಗ್ರಹ ಇದೆ, ಚೆನ್ನಾಗಿ ಮಾಡಿದ್ದಾರೆ. ಮತ್ತು ಎಲ್ಲ ಪಾರ್ಕ್ ಚೆನ್ನಾಗಿದೆ, ಕುತ್ಕೊಳ್ಳೋಕ್ಕೆ ಜಾಗ. ಏನಾದರೂ ತಿಂಡಿ ಒಯ್ದು ಆರಾಮ್ ಕುತ್ಕೊಂಡು ಟೈಮ್ ಪಾಸ್ ಮಾಡಿ ಬರ್ಬೋದು. ಬೈತಂಕ ಇದ್ದು ತುಂಬ ಚೆನ್ನಾಗಿದೆ. ಡ್ರೋನ್ ಕ್ಯಾಮರಾ ಎಲ್ಲ ಬಿಟ್ಟಿದ್ರು ಅಲ್ಲಿ. ನಮ್ಮದೇ ಇದು ಕಾಣಿಸ್ತಾ ಇದೆ ನೆರಳು. ತಾವರೆ ಹೂವು ತುಂಬ ಚೆನ್ನಾಗಿದೆ. ಹಸು ನೋಡ್ರಿ, ಹಸು ಆಕಳು ತುಂಬ ಚೆನ್ನಾಗಿದೆ ಜಾಗ. ಹೋಗಿ ಬನ್ನಿ ಎಲ್ಲರೂ ಒಂದ್ಸರಿ ನೋಡಿ. ಕಂಬ ಇದೆಲ್ಲ, ಅದಂತೂ ತುಂಬ ಚೆನ್ನಾಗಿದೆ. ಈ ಥರ ಲೈನ್ ಹಾಕಿದ್ರ ಮೇಲೆಲ್ಲ ಹೂವಿನ ಗಿಡ ಹಬ್ಬಿಸಿದ್ದಾರೆ. ತುಂಬ ಚೆನ್ನಾಗಿದೆ ಜಾಗ. ಇನ್ನೂ ಒಂದು ವರ್ಷ ಹೋದರೆ ಇನ್ನೂ ಇಂಪ್ರೂವ್ ಆಗುತ್ತೆ. ಎಷ್ಟು ಚಂದ ಹೂವಿನ ಗಿಡ ಆಯಿತು ನೋಡ್ರಿ. ಹೂಗಳು, ಗುಲಾಬಿ ಹೂಗಳೆಲ್ಲ ತುಂಬ ಚೆನ್ನಾಗಿದ್ದವು. ನಾನು ಮಳೆಗಾಲ ಹೋಗಿದ್ರೆ ಎಲ್ಲ ತಗೊಂಬರ್ತಿದ್ದೆ. ಮಳೆಗಾಲ ಹೋಗ್ತೀನಿ ಇನ್ನೊಂದು ಸರಿ, ಎಲ್ಲ ಗಿಡಗಳು ತಗೊಂಬರ್ತೀನಿ. ನೋಡೋಕ್ಕೆ ಬಿಟ್ಟು ಬರೋಕ್ಕೆ ಮನಸ್ಸಿಲ್ಲ ನನಗೆ. ಗಿಡ ಅಂದರೆ ಮೊದಲೇ ಇಷ್ಟ. ದಾಸಾಳು ಹೂವು, ಗುಲಾಬಿ ಹೂಗಳು ಅಂತೂ ತುಂಬ ಚೆನ್ನಾಗಿತ್ತು. ಎಲ್ಲ ಬಿಟ್ಟು ಬರೋಕ್ಕೂ ಮನಸ್ಸಿಲ್ಲ, ತರೋಕ್ಕೂ. ಈಗ ಬೇಸಿಗೆ ಎಲ್ಲ ಹತ್ತಲ್ಲ, ಸುಮ್ಮನೆ ಯಾಕೆ ಹಾಳು ಮಾಡೋದು. ಮಳೆಗಾಲ ಹೋಗಿ ಸ್ವಲ್ಪ ಕೇಳಿಸ್ಕೊಂಬರ್ಬೇಕು ಯಾರಾದರೂ ಇದ್ದರೆ ಅಲ್ಲಿ ಅಂತ. ಹಾಗೆ ಬಂದ್ವಿ. ಮತ್ತು ಅಲ್ಲಿ ಬಾವಿ ಇದೆ. ಇದು ಬಾವಿ, ಇದು ಅಲ್ಲಿ ಕುತ್ಕೋಬೋದು. ತಿಂಡಿ ಏನಾದರೂ ತಿಂದು ಆರಾಮ್ ಸರಿ ಇದ್ದು ತಣ್ಣಗೆ ಜಾಗ ಇದೆ, ಹೋಗಿ ಬರಬಹುದು. ನೋಡಿ ಎಲ್ಲ ಹೋಗಿ ಬನ್ನಿ ಒಂದು ಸಾರಿ. ಖುಷಿ ಆಗುತ್ತೆ ನಮಗೆ ನಡ್ಕೊಂಡು ಹೋದಿ ನೋಡಿ.